ಒಂದೇ ಮಾತು ಹೇಳಿದ್ರು, ಇದೊಂದು ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮಗೆ ಅವರು ಹೇಳಿದ್ರು. ಅಂದ್ರೆ ಇದು ನಿಮಗೂ ಅರ್ಥ ಆಗ್ತದೆ, ನಿಮಗೂ ಕೂಡ ಇದು ಅಳವಡಿಸ್ತದೆ. ನಿಮ್ಮ ಬದುಕಿನಲ್ಲೂ ಕೂಡ ನೀವು ಇತಿಹಾಸಕ್ಕೆ ಹೋಗಿ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಕ್ಷ್ಯತ್ವಾದಂಥ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ನಿಮಗೆ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳಿಗೆ ನಾವೆಲ್ಲ ಇದ್ದೀವಿ, ನಮಗೊಂದು ಸಂದೇಶ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ನೀನು ಹೋರಾಟ ಮಾಡದೆ ಹೋದ್ರೂ ಚಿಂತೆ ಇಲ್ಲ, ನೀನು ಮಾರಾಟ ಆಗ್ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ರಾಜಕೀಯದವರು ಕೆಲವರೆಲ್ಲ ನಾವು ವ್ಯಾಪಾರಕ್ಕೆ ಮಾರಾಟ ಆಗ್ಬಿಡ್ತಾರೆ. ಹಿಂದೆ ನೋಡಿದ್ರಲ್ಲ, ಬೇಕಾದಷ್ಟು ರಾಜ್ಯಗಳಲ್ಲಿ ಶಾಸಕರು, ಜನ ಆಯ್ಕೆ ಮಾಡಿದವರು, ದೊಡ್ಡ ದೊಡ್ಡವರೆಲ್ಲ ಮಾರಾಟಗಳಾಗಿದ್ದನ್ನ ನಾವು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ. ಸೊ ಹಂಗೆ ಇವತ್ತು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ, ಭಾವಚಿತ್ರಕ್ಕೆ ಇವತ್ತು ನಮ್ಮ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆಲ್ಲ ನಾವು ಗೌರವನ ಸಲ್ಲಿಸಿದ್ದೇವೆ. ಏಕೆಂದ್ರೆ ಅವರು ನಮಗೊಂದು ಕೊಟ್ಟಂತ ಒಂದು ಮಾರ್ಗದರ್ಶನ, ಈ ದೇಶಕ್ಕೆ ಒಂದು ಗ್ರಂಥ. ನಾವ್ ಹೆಂಗೆ ನಮ್ಮ ಧರ್ಮದಲ್ಲಿ ನಮ್ಮ ಗ್ರಂಥನ ಬಹಳ ದೊಡ್ಡದು ಅಂತ ಹೇಳ್ತೀವಿ, ಇಡೀ ಭಾರತಕ್ಕೆ ಈ ಗ್ರಂಥ ನಮ್ಮನ್ನ ರಕ್ಷಣೆಯನ್ನ ಇವತ್ತು ಮಾಡ್ತಾ ಇದೆ. ಒಂದನ್ನ ಈ ಸಂದರ್ಭದಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು, ಗಮನದಲ್ಲಿ ಇಟ್ಕೊಳ್ಬೇಕು. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ, ನಾಯಕತ್ವ ವಹಿಸಂತ ಮಹಾತ್ಮ ಗಾಂಧೀಜಿಯವರು ಇವತ್ತು 100 ವರ್ಷ ಆಗಿದೆ. ಈ ತಿಂಗಳು ಅವರು ಇನ್ನೊಂದು ತಿಂಗಳು ಹೋದ್ರೆ ನಿನ್ನೆಗೆ ಇವತ್ತಿಗೆ 100 ವರ್ಷ ಆಗಿದೆ. ನಮ್ಮ ಸಂವಿಧಾನ ಬಂದು 75 ವರ್ಷ ಆಗಿದೆ. ಅವರು ಬದುಕಿದಾಗೆ ಇದಕ್ಕೆಲ್ಲ ಒಂದು ಪೂರಕವಾದಂತ ಒಂದು ಪ್ರಾರಂಭ ಎಲ್ಲ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪುತ್ಥಳಿಯನ್ನ ಇದೆಯೋ, ಎಷ್ಟು ರಸ್ತೆಗಳನ್ನ, ಊರನ್ನ, ಕೇರಿಗಳನ್ನ ಅವ್ರ ಹೆಸರಲ್ಲಿ ಇಟ್ಟಿದ್ದೇವೋ, ಈ ದೇಶದಲ್ಲಿ ನೂರಾರು ದೇವತೆಗಳಿದ್ದಾರೆ, ನೂರಾರು ಧರ್ಮಗಳು ಅವರವರ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಎಲ್ಲದಕ್ಕೂ ಮೀರಿಸಿ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವ್ದಾದ್ರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ. ಯಾರು ಕೂಡ ಇದನ್ನ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನಮ್ಮ 140 ಕೋಟಿಯ ಜನರ ರಕ್ಷೆ ಕವಚ. ಇದು ಕವಚ. ನೀವು ಮೊನ್ನೆ ಗಮನಿಸಿದ್ರಿ, ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೆಲವು ಮಂತ್ರಿ ಆಗಿದ್ದವರು, ಕೆಲವು ಲೀಡರ್ಗಳವರೆಲ್ಲ ನಾನು ಕಿತ್ತಾಕ್ಬಿಡ್ತೀನಿ, ಅರ್ಧಾಕ್ಬಿಡ್ತೀನಿ, ಬದಲಾಯಿಸ್ಬಿಡ್ತೀನಿ ಅಂತಿದ್ರು. ಅವರೆಲ್ಲ ಮನೆಗೆ ಹೋಗ್ಬಿಟ್ರು. ಕೊನೆಗೆ ನಾವು ರಾಹುಲ್ ಗಾಂಧಿ ಅವರು, ನಮ್ಮ ನಾಯಕರು, ಇದನ್ನ ಗ್ರಂಥನೇ ಹಿಡ್ಕೊಂಡು ಪ್ರತಿ ಕಡೆನೂ ಭಾಷಣ ಮಾಡಕ್ಕೆ ಶುರು ಮಾಡಿದ್ರು. ಇದನ್ನ ಉಳಿಸ್ಬೇಕು, ಇದನ್ನ ರಕ್ಷಣೆ ಮಾಡಬೇಕು. ಕೊನೆಗೆ ಯಾವ ರೀತಿ ಒತ್ತಡ ಆಯ್ತು ಅಂತಂದ್ರೆ, ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಒಂದು ಸಂದರ್ಭ, ಅನಿವಾರ್ಯತೆ ಬಂತು. ಆಮೇಲೆ ರಾಹುಲ್ ಗಾಂಧಿ ಮತ್ತು ನಮ್ಮ ಎಲ್ಲ 240 ಜನ ನಮ್ಮ ಕಡೆಯವರೆಲ್ಲ ಹೋಗಿ ಕೊನೆಗೆ ಗ್ರಂಥನೇ ಹಿಡಿದು ಇದನ್ನ ಸಂವಿಧಾನದ ಪೀಠಿಕೆನೇ ಇಟ್ಕೊಂಡು, ಆ ಪೀಠಿಕೆಯಲ್ಲಿದ್ದಂಥ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪ್ರಮಾಣ ವಚನ ತೆಗೆದುಕೊಂಡದ್ದನ್ನ ಬಹುಶಃ ತಾವೆಲ್ಲ ನೋಡಿದ್ದೀರಿ. ಇದಕ್ಕೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರಲು ನಾವು, ನಮ್ಮ ಸರ್ಕಾರ, ನಿಮ್ಮ ಬದುಕಿಗೆ, ನಿಮ್ಮ ಮುಂದಕ್ಕೆ, ಈ ಪೀಳಿಗೆಗೆ, ಇವತ್ತು ನಾವು ಬೇಕಾದ ಜನ ದೊಡ್ಡ ಲೀಡರ್ಗಳೆಲ್ಲ ಕರೆಸಿ ಇದನ್ನು ಭಾಷಣ ಮಾಡ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಇರಲ್ಲ. ಆದರೆ ನಮಗೆ ನೀವು ಇಂಪಾರ್ಟೆಂಟ್. ನಮ್ದೆಲ್ಲ ಇನ್ನೊಂದು 10 ವರ್ಷ 15 ವರ್ಷ, ನೀವಿನ್ನ 60-70 ವರ್ಷ ಈ ದೇಶದಲ್ಲಿ ದುಡಿಬೇಕು, ಬೆಳಿಬೇಕು, 100 ವರ್ಷ ಬದುಕಬೇಕು. ಅದಕ್ಕೆ ನಿಮ್ಗೆ ಒಂದು ಫೌಂಡೇಶನ್ ಅನ್ನ, ಅಡಿಪಾಯವನ್ನ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರೀತಿ ಈ ಸಂವಿಧಾನದ ರಚನೆ ಬಗ್ಗೆ ಶಕ್ತಿಶಾಲಿಯಾಗಿ ಇಡೀ ವಿಶ್ವ ಮಾದರಿ. ಈಗ ಇವರು ನಮ್ಮ ಒಬಾಮಾ ಅವ್ರು ಏನ್ ಹೇಳಿದ್ರು, ಮಾಜಿ ಅಧ್ಯಕ್ಷರು, ಇಡೀ ವಿಶ್ವಕ್ಕೆ ನಮ್ಮ ಭಾರತದ ಸಂವಿಧಾನ ಮಾದರಿ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ.
ಸೊ ಹಂಗೆ ನಮ್ಮ ಬದುಕು ವಿಶ್ವ ಮಾನತ್ವಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇದೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋದರೆ ಒಂದು ಗಂಟೆ ಆಯ್ತದೆ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ಒಂದು ಚೀಫ್ ಮಿನಿಸ್ಟರ್ ಹೇಳಿದ್ರು, ನೀವು ಮುಂಚಿತವಾಗಿ ರೆಡಿ ಮಾಡಿದ್ರು, ನಾನು ಆಮೇಲೆ ಬರ್ತೀನಿ ಅಂತ ಇನ್ನೂ ಕೆಲವು ಮಾತಾಡೋದಿದೆ. ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಇಷ್ಟೇ ಹೇಳೋದು, ಇದೊಂದು ನಮ್ಮ ಗ್ರಂಥ, ಇದೇ ನಮ್ಮ ಧರ್ಮಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಆ ಧರ್ಮಗಳನ್ನ ರಕ್ಷಣೆ ಮಾಡುವಂತ ಗ್ರಂಥ ಈ ಸಂವಿಧಾನದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟಿರುವಂತ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ನೀವೆಲ್ಲ ಗಮನಿಸ್ಕೊಂಡಿರ್ಬೇಕು. ಈಗ ನಾನೊಂದು ಧರ್ಮಕ್ಕೆ ಸೇರಿದ್ದೀನಿ, ಒಬ್ರು ಜೈನ್ ಧರ್ಮಕ್ಕೆ ಸೇರಿದ್ದಾರೆ, ಕೆಲವು ಮುಸಲ್ಮಾನ್ ಧರ್ಮಕ್ಕೆ ಕೆಲವರು ಸೇರಿದ್ದಾರೆ, ಹಂಗೆ ಕೆಲವು ಪಾರ್ಸಿ ಇದ್ದಾರೆ, ಬೇರೆ ಬೇರೆ ಎಲ್ಲ ಇದ್ದಾರೆ. ಅಲ್ಟಿಮೇಟ್ಲಿ ಕ್ರಿಶ್ಚಿಯಾನಿಟಿ ಕೆಲವರು ಇದ್ದಾರೆ. ಅಲ್ಟಿಮೇಟ್ಲಿ ಎಲ್ಲದಕ್ಕೂ ಕೂಡ ಆ ಧರ್ಮಗಳಿಗೆ ರಕ್ಷಣೆ ಮಾಡುವಂತ ಗ್ರಂಥನೇ ಈ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ನಾವು ಇಷ್ಟು ಒತ್ತನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ಎಲ್ಲ ಸಮಾನತೆಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮಾನವನ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅಂತೇಳಿ ನಮ್ಮ ಗುರುಗಳು ಕೂಡ ಈ ಮಂತ್ರವನ್ನ ಹಿಂದೆನೆ ಕೂಡ ಪ್ರಕಟಣೆ ಮಾಡಿದ್ದಾರೆ. ಆದ್ರಿಂದ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ. ಬಹಳ ಉತ್ತಮವಾದಂಥ ದಿನ ನಾವೆಲ್ಲ ಸೇರಿದ್ದೇವೆ. ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಈ ಮಕ್ಕಳನ್ನ, ಈ ಮುಂದಿನ ಭವಿಷ್ಯದ ನನ್ನ ಮಕ್ಕಳನ್ನ ಭೇಟಿ ಮಾಡುವಂಥ ಒಂದು ಭಾಗ್ಯ ಸಿಗ್ತಲ್ಲ, ಇದು ಖಂಡಿತ ನಮ್ಮೆಲ್ಲರ ಭಾಗ್ಯ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ.